ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ದೀಪು ಹೇಳ್ತಾ ಇರ್ತಾಳೆ, ನೋಡಿ ಅಪ್ಪ ಅಮ್ಮ, ನನ್ನೆಲ್ಲ ಫ್ರೆಂಡ್ಸ್ಗೂ ಸಹ ತಮ್ಮ ಇದ್ದಾನೆ, ನನಗೂ ತಮ್ಮ ಬೇಕೇ ಬೇಕು. ನಾನು ಅವನ್ನ ಕರ್ಕೊಂಡು ಆಟ ಆಡಬೇಕು, ಊರೆಲ್ಲ ಸುತ್ತಬೇಕು, ನನಗೆ ಬೇಕೇ ಬೇಕು. ಹಾಗೆ ವಿಮಲಮ್ಮ, ನಮಗೇಕೆ ತಮ್ಮ ಬರ್ತಾ ಇಲ್ಲ, ಅಪ್ಪ ಅಮ್ಮನಿಗೆ ಹೇಳಿ ತಗೋಬರೋಕ್ಕೆ ಅಂತ ಅನ್ಬೇಕಾದ್ರೆ, ತಮ್ಮ ಹಾಗೆಲ್ಲ ಬರಲ್ಲ, ನೀನು ಹೇಳ್ತಾ ಇರೋದೇನೋ ನಿಜ, ಆದರೆ ತಮ್ಮ ಸುಮ್ಮನೆ ಬರಲ್ಲಮ್ಮ ಅಂತ ಅನ್ಬೇಕಾದ್ರೆ, ಇಲ್ಲ ಇಲ್ಲ ನನಗೆ ತಮ್ಮ ಬೇಕೇ ಬೇಕು ಅಂತ ದೀಪು ಹಠ ಮಾಡ್ತಾಯಿದ್ರೆ ಶಾರದಾ ಸಿದ್ಧಗೆ ಸಿಕ್ಕಾಪಟ್ಟೆ ಮುಜುಗರ ಆಗ್ತಾ ಇರುತ್ತೆ. ಹಾಗೆ ದೀಪು ಹೇಳ್ತಾ ಇರ್ತಾಳೆ, ನನ್ನ ತಮ್ಮನಿಗೆ ಆಟ ಆಡೋದನ್ನ ಹೇಳ್ಕೊಡ್ಬೇಕು, ಅಡುಗೆ ಆಟ ಹೇಳ್ಕೊಡ್ಬೇಕು, ಚಿಟ್ಟೆ ಬಣ್ಣದ ಚಿಟ್ಟೆ ಹಾಡನ್ನ ಹೇಳ್ಕೊಡ್ಬೇಕು, ಇನ್ನು ಏನೇನೋ ಆಟಗಳೆಲ್ಲ ಇದೆ, ಎಷ್ಟು ಕೆಲಸ ಇದೆ ನಿಮಗೆ ಗೊತ್ತಾ ಅಂತ ಅನ್ಬೇಕಾದ್ರೆ ಇಬ್ಬರು ಒಬ್ರ ಮುಖ ಒಬ್ರನ್ನ ನೋಡ್ಕೊತಾ ಇರ್ತಾರೆ. ಹಾಗೆ ಸಿದ್ದು ದೀಪನ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ನೋಡು ಪುಟಾಣಿ, ತಮ್ಮ ಸುಮ್ಮನೆ ಬರಲ್ಲ, ಆ ಫೋಟೋದಲ್ಲಿ ನಾನು ನೀನು ಅಪ್ಪ ಮಾತ್ರ ಅಷ್ಟೇ ಇರೋದು, 3 ಜನ ಅಂತ ಅಂದ್ಬಿಟ್ಟು ಹೊರಟೋಗ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದುಗೂ ಮುಜುಗರ ಆಗ್ತಾ ಇರುತ್ತೆ. ಅದು ಹಿಂಗಮ್ಮ ಈ ರೀತಿ ಹೇಳ್ತಾ ಹೋಗ್ಬಿಟ್ರು, ಹಾಗಾದರೆ ಪ್ರಗತಿಗೆ ಮಾತ್ರ ತಮ್ಮ ಎಲ್ಲಿಂದ ಬಂದ, ನನಗೆ ಬೇಕೇ ಬೇಕು ತಗೊಬನ್ನಿ ಅಂತ ಅನ್ಬೇಕಾದ್ರೆ ಸಿದ್ದು ನಾಚ್ಕೊಂಡು, ನಾನು ಶಾರದವರೇ ರೆಸ್ಟೋರೆಂಟ್ ಕಡೆ ಹೋಗಿ ಬರ್ತೀನಿ ಅಂತ ಹೋಗ್ತಾ ಇದ್ರೆ ವಿಮಲ, ಅನಸೂಯ, ಆರತಿ ಮಾತ್ರ ಒಳೊಳಗೆ ನಗಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ದಶರಥನ ನೋಡ್ಕೊತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಯಾಕ್ರಿ ಏನಾದರೂ ನೋವಾಗ್ತಿದ್ಯಾ, ಸ್ವಲ್ಪ ನೋವಾದರೂ ಹೇಳಿ, ಹಾಸ್ಪಿಟಲಿಗೆ ಹೋಗೋಣ. ಏನೋ ಗೊತ್ತಿಲ್ಲ ರೀ, ಕನಸಲ್ಲೂ ಸಹ ಊಹೆ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ದೊಡ್ಡ ರಾಧ ಅಂತ ನಮ್ಮ ಲೈಫಲ್ಲಿ ನಮ್ಮ ಮನೇಲಿ ನಡೆದ್ಬಿಡ್ತು ಅಂತ ಹೇಳ್ತಾ ಇದ್ರೆ ದಶರಥ ಮಾತ್ರ ಸುಮಿತ್ರ ಮುಖನ ಬೇಜಾರಿಂದ ನೋಡ್ತಾ ಇರ್ತಾನೆ. ಅದರಲ್ಲೂ ಶಾರದಾ ಸಿದ್ದು ಈ ರೀತಿ ಮಾಡ್ತಾರೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಸಮಯ ಎಲ್ಲರನ್ನೂ ಬದಲು ಮಾಡುತ್ತೆ ಅಂತ ಕೇಳಿದ್ದೆ, ಆದರೆ ಅವ್ರನ್ನೂ ಈ ರೀತಿ ಬದಲು ಮಾಡಿಬಿಟ್ಟಿದೆ ಅಂತ ಅನ್ಬೇಕಾದ್ರೆ ನನ್ನ ಗ್ರಹಚಾರ ಕೆಟ್ಟಿದೆ ಸುಮಿತ್ರ, ಬಿಟ್ಟಾಕು ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಕೆಲವೊಂದು ನಿರ್ಧಾರನ ದೇವರು ಮಾಡಲ್ಲ ರೀ, ಆ ರೀತಿ ಮಾಡೋದಾಗಿದ್ರೆ ಮನುಷ್ಯನ ಪಾಪ ಕರ್ಮ ಎಲ್ಲ ತುಂಬೋದಾಗಿ ಹೇಳಿ ನೋಡೋಣ. ಹಾಗೆ ನಾವು ಅವ್ರನ್ನ ಮನೆಯಿಂದ ಹೊರಗಾಕಿದ್ಕೋ ಅಥವಾ ಮತ್ತೇನಕ್ಕೂ ಗೊತ್ತಿಲ್ಲ ನಮ್ಮ ಮೇಲೆ ಸೇಟ್ ತೀರಿಸ್ಕೊಳ್ಳೋಕೆ ಈ ರೀತಿ ಮಾಡಿದ್ರು ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಅಳ್ಬೇಡ ಸುಮಿತ್ರ, ಕೆಲವೊಮ್ಮೆ ನಮ್ಮ ದೃಷ್ಟಿಕೋನನ ನಾವು ಬದಲಾಯಿಸ್ಕೋಬೇಕು, ನಾವು ನೋಡ್ತಿರೋದು ತಪ್ಪು ಅಂತ ಅನಿಸುತ್ತೆ ಅಂತ ದಶರಥ ತಿಳುವಳಿಕೆ ಹೇಳ್ತಾ ಇರ್ತಾನೆ. ಹಾಗೆ ಸುಮಿತ್ರ ಕೋಪ ಮಾಡ್ಕೊಂಡು, ಹಾಗಾದರೆ ನೀವು ಇವಾಗಲೂ ಅವ್ರನ್ನ ನಂಬ್ತಾ ಇದ್ದೀರಲ್ವ, ಅವ್ರದ್ದು ತಪ್ಪು ಅಂತ ನಿಮಗೆ ಅನ್ನಿಸ್ತಿಲ್ವಾ ಅಂತ ಅನ್ಬೇಕಾದ್ರೆ, ಆಗಲ್ಲ, ಸಮಾಧಾನ ಮಾಡ್ಕೋ, ಅಲ್ಲಿ ನೋಡು ಏನು ಕಾಣ್ತಿದೆ ಅಂತ ಅಂದಾಗ, ನನ್ನ ನೆರಳು ಅಂತ ಅಂದಾಗ ತಗೋಬೋಗು ಅಂತ ಹೇಳ್ತಾ ಇರ್ತಾನೆ. ಅದು ಹೆಂಗೆ ತರೋಕ್ಕಾಗುತ್ತೆ ಅಂತ ಅಂದಾಗ, ಹಾಗೆ ಅದು ಕಣ್ಣಿಗೆ ಕಾಣಿಸುತ್ತೆ ತಗೋಬರೋಕ್ಕಾಗಲ್ಲ, ಅದು ಕಣ್ಣಿಗೆ ಮಾತ್ರ ಕಾಣಿಸುತ್ತೆ ತಗೋಬರೋಕ್ಕಾಗಲ್ಲ ಅಂತ ಅಂದರೆ, ಅದೇ ರೀತಿ ನಮ್ಮ ಕಷ್ಟಗಳು ಸಹ ಮೇಲ್ನೋಟಕ್ಕೆ ಕಾಣ್ತವೆ, ಅದನ್ನು ಏನು ಎತ್ತ ಅಂತ ವಿಚಾರಿಸೋಕ್ಕಾಗ್ತಾ ಇಲ್ಲ ಅಷ್ಟೇ, ತರೋಕ್ಕಾಗಲ್ಲ ಅಂತ ಅಂದಮೇಲೆ ಇದು ಅಷ್ಟೇ ಎಲ್ಲೋ ತಪ್ಪಾಗಿದೆ ಅಂತ ಅರ್ಥ ಮಾಡಿಸ್ತಾ ಇರ್ತಾನೆ. ಹಾಗೆ ಒಳಗಡೆರೋ ಮರ್ಮನ ತಿಳ್ಕೋಬೇಕು ಅಂತ ಅಂದರೆ ಸಾಕ್ಷಿ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ರೆ, ಏನ್ರಿ ಹೇಳ್ತಿದ್ದೀರಾ ನೀವು, ಹೇಳೋದು ನನಗೊಂದು ಅರ್ಥ, ಏನೇ ಆದರೂ ಅವರಿಬ್ರು ನಮಗೆ ದೊಡ್ಡ ಮೋಸನೇ ಮಾಡಿಬಿಟ್ರು, ನೀವು ನಂಬ್ತಾ ಇಲ್ಲ ಅಷ್ಟೇ ಅಂತ ಅನ್ಬೇಕಾದ್ರೆ ದಶರಥ ನಿನಗೆ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ಇಲ್ಲ ರೀ, ಇವತ್ತು ಗೆದ್ಬಿಟ್ಟು ಅವರು ಬೀಗ್ತಾ ಇದ್ದಾರೆ, ನನಗೆ ಹೊಟ್ಟೆ ಉರಿತಾ ಇದೆ ಅಂತ ಅನ್ಬೇಕಾದ್ರೆ, ಯಾಕೆಷ್ಟು ಅನುಮಾನ ಪಡ್ತೀಯಾ, ಅವರೇ ಶೂಟ್ ಮಾಡಿದ್ದಾರೆ ಅನ್ನೋದಕ್ಕೆ ನಿನ್ನ ಹತ್ರ ಸಾಕ್ಷಿ ಇದೆಯಾ ಅಂತ ಅನ್ಬೇಕಾದ್ರೆ, ಇಲ್ಲ ರೀ ಅಂತ ಅಂದ್ಬಿಟ್ಟು, ಇವತ್ತು ಗೊತ್ತಾಗ್ದಲ್ಲೇ ಇರ್ಬೋದು ರೀ, ಆದರೆ ಒಂದಲ್ಲ ಒಂದು ದಿನ ಪ್ರಪಂಚಕ್ಕೆ ಗೊತ್ತಾಗುತ್ತೆ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗ್ದಲ್ಲೇ ಇರುತ್ತಾ ಅಂತ ಬೈತಾ ಇರ್ತಾಳೆ. ಹಾಗೆ ದಶರಥ ಹೇಳ್ತಾ ಇರ್ತಾನೆ, ಸಾಕ್ಷಿ ಸಿಕ್ಕಿಲ್ಲ ತಾನೇ, ಹಾಗೆ ಕೋರ್ಟು ಸಹ ಅವ್ರು ತಪ್ಪು ಮಾಡಿಲ್ಲ ಅಂತ ಹೇಳಿ ಕಳಿಸಿದೆಲ್ಲ, ತೀರ್ಪು ಕೊಟ್ಟ ಮೇಲೆ ಮುಗೀತು ಅಂತ ಅನ್ಬೇಕಾದ್ರೆ, ಇಷ್ಟೆಲ್ಲ ಆದರೂ ಸಹ ನೀವು ಅವ್ರು ನೋಯಿಸ್ಕೊಂಡು ಬರಬೇಡಿ ಅಂತ ಸುಮಿತ್ರ ಬೈತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಪಾರಿಜಾತ ಬರ್ತಾಳೆ, ನಿಮ್ಮಿಬ್ಬರಿಗೂ ಏನಾಗಿದೆ, ಇಷ್ಟೆಲ್ಲ ನಡೆದರೂ ಸಹ ಅವರಿಬ್ಬರು ವ್ಯಾಮೋಹ ನಿಮಗೆ ಕಡಿಮೆನೇ ಆಗಿಲ್ಲ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ನೋಡು ದಶರಥ, ನೀನು ಇದೇ ರೀತಿ ಇದ್ದರೆ ನಿನ್ನ ಪ್ರಾಣನೇ ತೆಗೆದುಬಿಡ್ತಾರೆ ಅವರು, ಯಾವಾಗಲೂ ದುಡ್ಡು ಹೆಸರು ಮನುಷ್ಯನ ಸ್ವಭಾವನ ಬದಲಾಯಿಸುತ್ತೆ ಅಂತ ಅನ್ಬೇಕಾದ್ರೆ ದಶರಥ ಒಂಥರ ಡಿಫ್ರೆಂಟ್ ಲುಕ್ಕಲ್ಲಿ ಪಾರಿಜಾತನ ನೋಡ್ತಾ ಇರ್ತಾನೆ. ಹಾಗೆ ದಶರಥ ಹೇಳ್ತಾ ಇರ್ತಾನೆ, ನೋಡಿ ಚಿಕ್ಕಮ್ಮ, ಇಲ್ಲಿ ಯಾವ ಕುರುಡು ಪ್ರೀತಿನೂ ಇಲ್ಲ, ದುಡ್ಡು ಸಹ ಬರಲ್ಲ, ನಾನು ಸಿದ್ದನ ಚಿಕ್ಕ ವಯಸ್ಸಿಂದಲೂ ಸಹ ನೋಡ್ತಾ ಇದ್ದೀನಿ, ಹಾಗೆ ಶಾರದಾನ ಈ ಮನೆಗೆ ಬಂದಾಗಿಂದಲೂ ಸಹ ನೋಡ್ತಾ ಇದ್ದೀನಿ, ಒಬ್ಬ ಮನುಷ್ಯನ ಕೊಲ್ಲಬೇಕು ಅಂತಂದರೆ ಬಲವಾದ ಕಾರಣ ಬೇಕಲ್ವಾ, ಸುಮ್ಮನೆ ಬಂದು ಯಾವನೋ ಒಬ್ಬ ಮನುಷ್ಯನ ಸಾಯಿಸೋಕ್ಕಾಗುತ್ತಾ ಅಂತ ಅನ್ಬೇಕಾದ್ರೆ, ಹಾಗಾದರೆ ಈ ಮಾತಿನ ಅರ್ಥ ಏನು, ಇನ್ನೇನು ಬೇಕು ಸಾಕ್ಷಿ ನಿನಗೆ ಅಂತ ಪಾರಿಜಾತ ಕೇಳ್ತಾ ಇರ್ತಾಳೆ. ಹಾಗೆ ದಶರಥ ಹೇಳ್ತಾ ಇರ್ತಾನೆ, ನನಗೆ ಬಲವಾದ ನಂಬಿಕೆ ಇದೆ, ಸಿದ್ದು ಶಾರದಾ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದಾಗ ಈ ಕಡೆ ಸುಮಿತ್ರನಿಗೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಪಾರಿಜಾತ, ಹಾಗಾದರೆ ನಿನ್ನನ್ನು ಯಾರಪ್ಪ ಶೂಟ್ ಮಾಡೋಕ್ಕೆ ಬಂದಿರೋದು, ನಿನಗೆ ಶತ್ರು ಯಾರಿದ್ದಾರೆ ಅಂತ ಅಂದಾಗ, ನೋಡಿ ಚಿಕ್ಕಮ್ಮ, ಶತ್ರುಗಳು ಹೊರಗಡೆ ಮಾತ್ರ ಇರಲ್ಲ, ಒಳಗಡೆನೂ ಉಟ್ಕೊಂಡಿರ್ಬೋದಲ್ವಾ ಅಂತ ಅಂದಾಗ ಪಾರಿಜಾತನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಈ ಪಾರಿಜಾತ ಶಾಕ್ ಆಗಿ ಯೋಚನೆ ಮಾಡ್ತಾ ಇರ್ತಾಳೆ, ಮನೆ ಒಳಗಡೆ ಶತ್ರು ಅಂತ ಅಂತಾನಲ್ಲ, ಇವನಿಗೇನಾದ್ರು ನನ್ನ ಮೇಲೆ ಅನುಮಾನ ಬಂದಿದೆಯಾ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಸುಮಿತ್ರ, ಯಾರೇ ತಪ್ಪು ಮಾಡಲಿ ನಾನಂತವ್ರನ್ನ ಸುಮ್ಮನೆ ಬಿಡಲ್ಲ, ಆದರೆ ನಿಮಗೆ ಅರ್ಥ ಆಗ್ತಿಲ್ಲ, ನಾನು ನಿಜನೇ ಹೇಳ್ತಾ ಇದ್ದೀನಿ, ನಿಮ್ಮನ್ನು ಶೂಟ್ ಮಾಡಿದ್ದು ಆ ಶಾರದಾ ಸಿದ್ದನೇ ಅಂತ ಮತ್ತೆ ಸುಮಿತ್ರ ವಾದ ಮಾಡ್ತಾ ಇರ್ತಾಳೆ.
ಹಾಗೆ ನಿಮ್ಮನ್ನು ಕೊಲೆ ಮಾಡೋಕ್ಕೆ ಬಂದಿರೋ ಕೊಲೆಗಾರನ ಯಾವತ್ತೂ ಕ್ಷಮಿಸಲ್ಲ, ನನ್ನ ಜೀವ ಇರೋವರೆಗೂ ಕ್ಷಮಿಸಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸುಮಿತ್ರ ಕೋಪ ಮಾಡ್ಕೊಂಡು ಹೊರಟೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಸಿಕ್ಕಾಬಟ್ಟೆ ನಾಚಿಕೆಯಿಂದ ರೂಮ್ ಒಳಗಡೆ ಬಂದು ದೀಪಾವಳಿ ಮಾತೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾಳೆ. ಹಾಗೆ ಸಿದ್ದು ಜೊತೆ ಕಳೆದಿದ್ದ ಸ್ವೀಟ್ ಮೆಮೊರಿ ಎಲ್ಲನೂ ಸಹ ನೆನ್ಪು ಮಾಡ್ಕೊಂಡು ಒಬ್ಬೊಬ್ಬಳೆ ನಾಚಿಕೆ ಪಡ್ತಿರ್ಬೇಕಾದ್ರೆ ಏನಾಗಿದೆ ನನ್ನ ಮನಸ್ಸಲ್ಲಿ ಈ ರೀತಿ ಎಲ್ಲ ಆಸೆ ಬರ್ತಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಅನಸೂಯ ವಿಮಲಮ್ಮನ ಹತ್ರ ಬಂದುಬಿಟ್ಟು ಇದೇನು ವಿಮಲಮ್ಮ ಮಕ್ಳ ಕತೆ, ಅಷ್ಟಕ್ಕೂ ದೀಪು ಹೇಳಿದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾಳೆ. ಹಾಗೆ ಅನಸೂಯ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ವಿಮಲಮ್ಮ, ಶಾರದನಿಗಂತೂ ಚಿಕ್ಕ ವಯಸ್ಸು, ಹಾಗೆ ಸಿದ್ಧಾರ್ಥ ಅವ್ರಿಗೂ ಸಹ ಅವ್ರದ್ದೇ ಆಸೆ ಆಕಾಂಕ್ಷೆಗಳು ಕನಸುಗಳೆಲ್ಲ ಇರ್ತವೆ. ದೀಪು ಹೇಳ್ದಂಗೆ ನಮ್ಮ ಮನೆಗೆ ಇನ್ನೊಂದು ಪುಟ್ಟ ಮಗು ಬಂದರೆ ಅವ್ರ ಆಸೆನೂ ಈಡೇರುತ್ತೆ, ನಮ್ಮ ಕನಸು ಸಹ ಈಡೇರುತ್ತೆ, ಖುಷಿಯಾಗಿರ್ತೀವಿ ಅಲ್ವಾ. ಅವಾಗೇನೋ ದೀಪು ಕಾರಣಾಂತರದಿಂದ ಶಾರದನ ಕೊರಳಿಗೆ ಸಿದ್ದು ತಾಳಿ ಕಟ್ಟಿದ ತಕ್ಷಣ ಮನೆಯವರೆಲ್ಲರೂ ಸಹ ದೂರ ಆಗಿದ್ದಾರೆ. ಹಾಗೆ ಒಂದಲ್ಲ ಒಂದು ಕಾರಣದಿಂದ ತುಂಬ ನೋವನ್ನ ಪಡ್ತಿದ್ರು. ಇವಾಗೆಲ್ಲ ಒಂದು ಹಂತಕ್ಕೆ ಬಂದಿದೆ. ಹಾಗೆ ಇವರಿಬ್ಬರ ಜೀವನದಲ್ಲಿ ಒಂದು ಮಗು ಬಂದರೆ ತುಂಬ ಚೆನ್ನಾಗಿರುತ್ತೆ, ನಾವು ನೆಮ್ಮದಿಯಾಗಿರ್ತೀವಲ್ವ ಅಂತ ಅನ್ಬೇಕಾದ್ರೆ ಈ ವಿಷಯ ಬಹಳ ದಿನಗಳಿಂದ ನನ್ನನ್ನು ಕಾಡ್ತಿತ್ತು ಅಂತ ವಿಮಲ ಹೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ಶಾರದಾ ಇಬ್ಬರು ಪ್ರೀತಿಸಿ ಮದುವೆ ಆಗಿದ್ರು. ಅವರಿಬ್ಬರು ಸಂಬಂಧ ಹೇಗಿರುತ್ತೋ ಹೇಗಿದೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಆದರೆ ನಾನು ಇವಾಗ ಬಂದು ಅವ್ರನ್ನ ನೋಡ್ತಾ ಇದ್ದೀನಿ. ಬಂದ ತಕ್ಷಣ ನಾನು ಈ ವಿಷಯ ಕೇಳಿದರೆ ಅತ್ತೆ ಏನು ಈ ರೀತಿ ಕೇಳ್ತಿದ್ದಾರೆ ಅಂತ ಅವಳೆಲ್ಲಿ ಬೇಜಾರು ಮಾಡ್ಕೋತಾಳೆ ಅಂತ ನಾನು ಕೇಳಲಿಲ್ಲ ಅಷ್ಟೇ ಅಂತ ಹೇಳ್ತಾ ಇರ್ತಾರೆ. ಇದರಿಂದ ನನಗೆ ಒಂದು ವಿಷಯ ಅರ್ಥ ಆಯಿತು ಅಂತ ಅಂದಾಗ, ಏನು ವಿಮಲಮ್ಮ ಅಂತ ಅನಸೂಯ ಕೇಳ್ತಿರ್ಬೇಕಾದ್ರೆ ದೀಪ ಹೇಳಿರೋ ಮಾತಿಗೆ ಶಾರದಾ ಎಷ್ಟು ನಾಚ್ಕೊಂಡ್ಲು ಗೊತ್ತಾ. ಹಾಗೆ ನೋಡಿ ರೂಮಿಗೆ ಹೋದವಳು ಇನ್ನೂ ಬಂದಿಲ್ಲ, ಅದಕ್ಕೆ ಒಂದ್ಸಲ ನೀವು ಮಾತಾಡಿ ಈ ವಿಷಯದ ಬಗ್ಗೆ ಅಂತ ಅಂದಾಗ, ಅಯ್ಯಯ್ಯಪ್ಪ ನನಗೇನು ಗೊತ್ತಾಗಲ್ಲ, ನಾನು ಮಾತಾಡಲ್ಲ ಅಂತ ಅನಸೂಯ ಹೇಳ್ತಿರ್ಬೇಕಾದ್ರೆ, ಇಲ್ಲ ಮಾತನ್ನ ಕೇಳ್ತಾಳೆ, ನೀವೊಂದ್ಸಲ ಮಾತಾಡಿ ಅಂತ ಅನ್ಬೇಕಾದ್ರೆ ನಾನೇನಾದರೂ ಮಾತಾಡೋಕೆ ಹೋದ್ರೆ ನನ್ನೇ ನುಂಗೋ ರೀತಿ ಮಾಡ್ತಾಳೆ, ನಿಮಗಿನ್ನೂ ಗೊತ್ತಿಲ್ಲ ಅವಳ ಬಗ್ಗೆ ಅಂತ ಅನಸೂಯ ಹೇಳ್ತಾ ಇರ್ತಾಳೆ. ವಿಮಲ ಹೇಳ್ತಾ ಇರ್ತಾಳೆ, ಸರಿ ಬಿಡಿ ಹಾಗಾದರೆ ನಾನು ಈ ವಿಷಯನ ಸಿದ್ದುನ ಹತ್ರ ಮಾತಾಡ್ತೀನಿ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಬರ್ತಾನೆ. ಅಲ್ಲ ಕಣೋ ಸಿದ್ದು, ರೆಸ್ಟೋರೆಂಟ್ಗೆ ಹೋಗ್ತೀನಿ ಅಂತ ಅಂದನು, ಏನಕ್ಕೋ ಬಂದೆ ಅಂತ ಅಂದಾಗ ಪರ್ಸ್ ಬಿಟ್ಟೋಗಿದೆ ಅಮ್ಮ ಅಂತ ರೂಮ್ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಇವರಿಬ್ಬರು ಒಳೊಳಗೆ ನಗಾಡ್ತಾ ಇರ್ತಾರೆ. ಹಾಗೆ ಸಿದ್ದು ರೂಮ್ ಒಳಗಡೆ ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ ಆಚೆ ನಾನು ನಿಂತ್ಕೊಂಡು ಇಲ್ಲಿ ಏನು ಯೋಚನೆ ಮಾಡ್ತಾ ಇದ್ದೀನಿ, ರಾಶಿ ರಾಶಿ ಕೆಲಸ ಇದೆ, ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಅದು ಆಗಿರುತ್ತೆ ಒಣಾಕ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಸಿದ್ದುಗೆ ಡ್ಯಾಶ್ ಹೊಡಿತಾಳೆ. ಸಿದ್ದನ್ನ ನೋಡಿ ನಾಚ್ಕೊಂಡು ಮತ್ತೆ ನಿಂತಿರ್ಬೇಕಾದ್ರೆ ಅವನಿಗೂ ಸಹ ಸಿಕ್ಕಾಬಟ್ಟೆ ಮುಜುಗರ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಶಾರದಾ ನಾಚ್ಕೊಂಡು, ಸರ್ ಏನಕ್ಕೆ ರೆಸ್ಟೋರೆಂಟಿಗೆ ಹೋಗಲಿಲ್ಲ ಮತ್ತೆ ಬಂದ್ರಿ ಅಂತ ಅಂದಾಗ, ನಾನು ವಾಲೆಟ್ ಬಿಟ್ಟೋಗಿದ್ದೆ ಅಂತ ಅಂದಾಗ ತಂದು ಕೊಟ್ಬಿಟ್ಟು ಮತ್ತೆ ನಾಚ್ಕೊಂಡು ನಿಂತ್ಕೊಂಡಿದ್ರೆ ಸಿದ್ದು ಏನು ಮಾತಾಡದೆ ಸ್ಮೈಲ್ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಹಾಲಲ್ಲಿ ಕೂತಿರೋ ಇವರಿಬ್ಬರು ಸಹ, ಸಿದ್ದು ಏನೋ ಮಾಡ್ತಿದ್ದೆ ಇಷ್ಟೊತ್ತಕ, ಬಾರು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕರಿತಾ ಇರ್ತಾರೆ. ಹಾಗೆ ಏನಮ್ಮ ಅಂತ ಅನ್ಬೇಕಾದ್ರೆ, ಏನು ಯೋಚನೆ ಮಾಡ್ದೋ ಅನ್ಬೇಕಾದ್ರೆ, ಯಾವ ವಿಷಯದ ಬಗ್ಗೆ ಅಂತ ಅನ್ಬೇಕಾದ್ರೆ ಅನಸೂಯ ಹೇಳ್ತಾ ಇರ್ತಾಳೆ, ವಿಮಲಮ್ಮ ಸುತ್ತಿ ಬಳಸಿ ಕೇಳಿದರೆ ಅವ್ರಿಗೆ ತಾನೇ ಗೊಂದಲ ಆಗಲ್ವಾ, ನಾನು ನೋಡಿ ಡೈರೆಕ್ಟಾಗಿ ಕೇಳ್ತೀನಿ ಅಂತ ಅಂದ್ಬಿಟ್ಟು, ಏನು ಗೊತ್ತಾ ಸಿದ್ಧಾರ್ಥ ಅವರೇ, ದೀಪು ಕೇಳಿದ್ಲಲ್ಲ ಆ ವಿಷಯದ ಬಗ್ಗೆ ನೀವು ಏನು ಯೋಚನೆ ಮಾಡಿದ್ರಿ ಅಂತ ಅಂದಾಗ ಸಿದ್ಧಿಗೆ ತುಂಬ ಮುಜುಗರ ಆಗ್ತಾ ಇರುತ್ತೆ. ಆ ವಿಷಯದ ಬಗ್ಗೆ ಏನಪ್ಪ ಏನು ಯೋಚನೆ ಮಾಡಿದೆ ಅಂತ ವಿಮಲ ಹೇಳ್ತಾ ಇರಬೇಕಾದ್ರೆ, ಅಮ್ಮ ಅದು ಏನು ಗೊತ್ತಮ್ಮ, ಅದನ್ನೇ ಅದೇನು ಹೇಳಿ ಮುಂದಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಇನ್ನೂ ಚಿಕ್ಕವಳು, ನೀವು ಅವಳ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ ಅವಳ ಮಾತು ಬಗ್ಗೆ ಅಂತ ಅನ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ, ದೀಪು ಚಿಕ್ಕವಳಾಗಿದ್ರು ಸರಿಯಾಗಿ ಮಾತಾಡಿದ್ದಾಳೆ, ನಾನೇ ನಿನ್ನ ಹತ್ರ ಈ ವಿಷಯ ಕೇಳಬೇಕಂತ ಅಂದ್ಕೊಂಡೆ, ಆದರೆ ಡೈರೆಕ್ಟಾಗಿ ಕೇಳೋಕ್ಕಾಗಲಿಲ್ಲ ಅಷ್ಟೇ, ಇವಾಗ ಹೇಳು ಏನು ರೀತಿ ಡಿಸೈಡ್ ಮಾಡಿದೆ ನೀನು ಅಂತ ಕೇಳ್ತಾ ಇದ್ದರೆ ಅವನಿಗಂತೂ ಸಿಕ್ಕಾಬಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ, ನೋಡು ಅದೇ ಮಾತನ್ನ ದೀಪು ಡೈರೆಕ್ಟಾಗಿ ನಿನ್ನ ಹತ್ರ ಕೇಳಿದ್ಲು, ಅದಕ್ಕೆ ಮಕ್ಕಳು ದೇವ್ರ ಸಮಾನ ಅಂತ ಹೇಳೋದು, ಅವಳು ಯಾವುದೇ ಮುಜುಗರ ಇಲ್ದೇ ನಿಮ್ಮ ಹತ್ರ ಕೇಳಿದ್ಲು, ನಾನು ತುಂಬ ದಿನದಿಂದ ನಿಮ್ಮನ್ನು ಕೇಳಬೇಕಂತ ಅಂದ್ಕೊಂಡೆ, ಆದರೆ ನೀನೆಲ್ಲಿ ನಾಚಿಕೆ ಪಡ್ತೀಯ ಅಂತ ನಾನು ಕೇಳಲಿಲ್ಲ, ನಮಗೂ ಆಸೆ ಇದೆ ಕಣೋ, ಮೊಮ್ಮಗುನ ನೋಡಬೇಕು, ಅದನ್ನು ಎತ್ತಿ ಆಟಾಡಿ ಮುದ್ದಾಡಬೇಕಂತ ಆಸೆ ಇದೆ ಅಂತ ಅಂದಾಗ ಅನಸೂಯನೂ ಸಹ ವಯಸ್ಸಾಗಿದೆ, ನಮಗೂ ಸಿದ್ಧಾರ್ಥ ಅವರೇ ಒಂದು ಮಗು ಕೊಟ್ಟರೆ ನಾವು ಅದ್ರ ಜೊತೆ ಅಚ್ಚುಕಟ್ಟಾಗಿ ಆಟಾಡ್ಕೊಂಡು ಇರ್ತೀವಿ ಅಂತ ಅನ್ಬೇಕಾದ್ರೆ ಮತ್ತೆ ವಿಮಲ ಯಾವಾಗ ಕೊಡ್ತೀವಿ ಹೇಳು ಅಂತ ಅನ್ಬೇಕಾದ್ರೆ, ಅಯ್ಯೋ ಅಮ್ಮ ನಮಗೇನಕ್ಕೆ ಮಕ್ಕಳು, ಆಲ್ರೆಡಿ ದೀಪು ಇದ್ದಾಳೆ, ಅಜ್ಜಿ ತಾತ ಅಪ್ಪ ಅಮ್ಮ ಅಂತ ಬಾಯಿ ತುಂಬ ಎಲ್ಲರನ್ನೂ ಕರೀತಾಳಲ್ವಾ, ಇನ್ನೊಂದು ಮಗು ಬಗ್ಗೆ ನಮಗೆ ಚಿಂತೆ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಯಾಕೋ ಹೀಗಂತೀಯ, ಇನ್ನೊಂದು ಮಗು ಬೇಡ ಅಂತ ಶಾರದಾ ಏನಾದರೂ ಹೇಳಿದಾಳ ಅಂತ ಕೇಳ್ತಾ ಇರ್ತಾಳೆ. ಇಲ್ಲಮ್ಮ ಇದ್ರ ಬಗ್ಗೆ ನಾವಿಬ್ಬರೂ ಸಹ ಯಾವತ್ತೂ ಮಾತಾಡಿಲ್ಲ ಅಂತ ಅಂದಾಗ, ಅಯ್ಯೋ ಪೆದ್ದ ನಿನಗೆ ಅರ್ಥ ಆಗ್ತಿಲ್ವಾ, ದೀಪು ಕೇಳಿದ ತಕ್ಷಣ ಶಾರದನ ಮುಖದಲ್ಲಿ ಎಷ್ಟು ನಾಚಿಕೆ ಬಂತು ನೀನು ನೋಡ್ದ ಅಂತ ಅಂದಾಗ ಸಿದ್ದು ಅದನ್ನು ನೆನ್ಪು ಮಾಡ್ಕೋತಾ ಇರ್ತಾನೆ. ಅವಳಿಗೂ ನಾಚಿಕೆ ಇದೆ ಅಂತಂದರೆ ಅವಳಿಗೂ ಆಸೆ ಇರುತ್ತೆ ಕಣೋ, ಆದರೆ ನಿನ್ನ ಹತ್ರ ಡೈರೆಕ್ಟಾಗಿ ಕೇಳಿಲ್ಲ, ಒಂದ್ಸಲ ಮಾತಾಡು ಅಂತ ವಿಮಲ ಹೇಳ್ತಿರ್ಬೇಕಾದ್ರೆ ಅನಸೂಯನೂ ಸಹ ಹೇಳ್ತಾ ಇರ್ತಾಳೆ, ಹೌದಪ್ಪ ಹೆಣ್ಮಕ್ಳು ಅಷ್ಟು ಸುಲಭವಾಗಿ ಎಲ್ಲನೂ ಸಿದ್ಧಾರ್ಥ ಅವರೇ ನೀವೊಂದ್ಸಲ ಶಾರದಾ ಹತ್ರ ಮಾತಾಡಿ, ಅವಳ ಮನಸ್ಸಿಗೆ ಇಂಥ ಆಲೋಚನೆಗಳೆಲ್ಲ ಖಂಡಿತ ಬಂದಿರ್ತವೆ ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ, ನೋಡು ಸಿದ್ದು, ಅನಸೂಯಮ್ಮ ಹೇಳ್ದಂಗೆ ಹೆಣ್ಮಕ್ಳು ಮನಸ್ಸಲ್ಲಿ ಆಸೆ ಇರುತ್ತೆ, ಆದರೆ ಹೇಳ್ತಾ ಇಲ್ಲ ಅಷ್ಟೇ, ನೀನೇ ಒಂದ್ಸಲ ಶಾರದಾ ಹತ್ರ ಮಾತಾಡು, ಇನ್ನು ತಡ ಮಾಡಬೇಡ ಅಂತ ಅಂದಾಗ ಸಿದ್ದು ಸಹ ಸಿಕ್ಕಾಬಟ್ಟೆ ನಾಚಿಕೆ ಪಡ್ಕೊಂಡು ಹೊರಗಡೆ ಹೋಗ್ತಾ ಇದ್ರೆ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ.
ಹಾಗೆ ಇನ್ನೊಂದು ಕಡೆ ಶಾರದಾ ಹೊರಗಡೆ ಬಂದು ಬಟ್ಟೆ ಒಣಗ್ತಾ ಇರಬೇಕಾದ್ರೆ ದೇವ್ರೆ ನನ್ನ ಜೀವನ ಒಂದು ಹಂತಕ್ಕೆ ತಂದಿದ್ದೀಯಾ, ಇದೇ ರೀತಿ ನಮ್ಮ ಕುಟುಂಬನ ನಮ್ಮನ್ನು ಚೆನ್ನಾಗಿಡು ಅಂತ ಬೇಡ್ಕೊತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದೀಪು ಪುಟ್ಟ ಆರತಿ ಹತ್ರ ಕೂತ್ಕೊಂಡು ಏನು ಗೊತ್ತಾ, ನಮಗೆ ಚಿಕ್ಕ ಪಾಪು ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಆರತಿ ಅಕ್ಕ ಅಂತ ಅನ್ಬೇಕಾದ್ರೆ, ಏನಂತ ಕರೆದೆ ಅಂತ ಅನ್ಬೇಕಾದ್ರೆ ಅಕ್ಕ ಅಂತ ಕರೆದೆ, ನಿಮ್ಮನ್ನು ಅದೇ ರೀತಿ ತಾನೇ ನಾನು ಕರೆಯೋದು ಅಂತ ಅನ್ಬೇಕಾದ್ರೆ, ನೀನು ಮುಂಚೆನೋ ಅಕ್ಕ ಅಂತ ಕರಿತಿದ್ದೆ ಓಕೆ, ಆದರೆ ಇನ್ಮೇಲೆ ನೀನು ಆ ರೀತಿ ಕರೆಯೋಂಗಿಲ್ಲ. ಈ ದೀಪು ಹೇಳ್ತಾ ಇರ್ತಾಳೆ, ನಾನೇನಾದರೂ ನನ್ನ ಮೇಲೆ ಏನೋ ಕೋಪ ಅಂತ ಅನ್ಬೇಕಾದ್ರೆ, ಅಯ್ಯೋ ಪೆದ್ದು ಕೋಪ ಇಲ್ಲ ಏನಿಲ್ಲ, ನೀನು ಅಣ್ಣನ ಅಪ್ಪ ಅಂತ ಕರಿತಿಲ್ಲ ಅದೇ ರೀತಿ ನನ್ನನ್ನು ನೀನು ಅತ್ತೆ ಅಂತ ಕರಿ, ನಾನು ನಿನಗೆ ಅಕ್ಕ ಆಗಲ್ಲ ಅತ್ತೆ ಆಗ್ತೀನಿ ಅಂತ ಅಂದಾಗ, ಹೌದಾ ಅತ್ತೆ ನನಗೆ ಖುಷಿ ಆಗ್ತಿದೆ ಅಂತ ಅಂದಾಗ ಮನೆಯವರೆಲ್ಲರೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರಬೇಕಾದ್ರೆ ದೀಪು ತಮ್ಮ ಪಾಪು ಬಂದರೆ ಇಬ್ಬರು ಜೊತೆಗೆ ಆಟಾಡ್ಬೋದು ಅಲ್ವಾ ಅತ್ತೆ ಅಂತ ಅಂದಾಗ, ಏನು ಬಂಗಾರ ಆಲ್ರೆಡಿ ನೀನು ತಮ್ಮನ ಪಾಪನ ಕನಸು ಕಾಣ್ತಿದೀಯಾ ಅಂತ ವಿಮಲ ಹೇಳ್ಕೊಂಡು ನಗಾಡ್ತಾ ಇರ್ತಾಳೆ. ನಿಮ್ಮಮ್ಮ ನೋಡು ಎಷ್ಟು ನಾಚ್ಕೊಂಡು ಒಳಗಡೆ ಹೋದವಳು ಇನ್ನೂ ಬಂದೇ ಇಲ್ಲ, ಬಟ್ಟೆ ತೊಳೆಯೋಕ್ಕೆ ಅಂತ ಹೋದವಳು ಒಣಾಕೋಕ್ಕೆ ಅಂತ ಹೋದವಳು ಇನ್ನೂ ಬಂದಿಲ್ಲ, ಅಲ್ಲೇ ನಾಚಿಕೆ ಪಡ್ಕೊಂಡು ಕೂತಿದ್ದಾಳೆ ಅಂತ ಎಲ್ಲ ನಗಾಡ್ತಿರ್ಬೇಕಾದ್ರೆ ಅನುಸೂಯನೂ ಸಹ ಹೇಳ್ತಾ ಇರ್ತಾಳೆ, ಹೌದು ವಿಮಲಮ್ಮ ನಾವು ಒಳಗಡೆ ಬಂದರೆ ಏನಾದರೂ ಕೇಳ್ತೀವಿ ಅಂತ ಬರ್ತಲೇ ಇಲ್ಲ, ಅಲ್ಲೇ ನಾಚ್ಕೊಂಡಿದ್ದಾಳೆ ಅಂತ ಮನೆಯವರೆಲ್ಲರೂ ನಗಾಡ್ತಾ ಇರ್ತಾರೆ. ಹಾಗೇನೊಂದು ಕಡೆ ಶಾರದಾ ಖುಷಿಯಿಂದ ಬಟ್ಟೆ ಒಣಗ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ರೋಹನ್ ಮತ್ತು ಜ್ಯೋತಿಕ ಕಳ್ಸಿರೋ ರೌಡಿ ಅವಳನ್ನು ಕೊಲೆ ಮಾಡೋಕ್ಕೆ ಅಂತ ಬರ್ತಾನೆ. ನಿಧಾನಕ್ಕೆ ಹಿಂದೆ ಬಂದು ಅವಳ ಬಾಯಿನ ಹಮ್ಮಿಕೊಂಡಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಂತೂ ಇಂತೂ ಕೈ ಬಿಡಿಸ್ಕೊಂಡು ಓಡೋಗಕ್ಕೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಆ ರೌಡಿ ಜೋರಾಗಿ ಬಾಯಿ ಹತ್ಕೊಂಡು ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸಿದ್ದು ಪ್ರೀತಿಯಿಂದ ಶಾರದಾನಿಗೆ ಮಲ್ಗೆವನ್ನ ತಗೊಂಡು ಬರ್ತಾ ಇರ್ತಾನೆ. ಶಾರದಾ ಸಿದ್ದುನ ನೋಡಿ ಕೈಸನೆ ಮಾಡ್ತಾ ಇದ್ರೆ ಸಿದ್ದು ಮಾತ್ರ ಆ ಕಡೆ ನೋಡದೆ ತನ್ನ ಪಾಡಿಗೆ ತಾನು ಒಳಗಡೆ ಹೋಗ್ತಾ ಇದ್ರೆ, ಇನ್ನೊಂದು ಕಡೆ ರೌಡಿ ಶಾರದಾನ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.